ಇವತ್ತು ಬೆಳಗಾವಿ ಜಿಲ್ಲಾ ಗಾಣಿಗ ಸಂಘ ಬೆಳಗಾವಿ ವತಿಯಿಂದ ನಮ್ಮ ರಾಜ್ಯದ ಅಖಿಲ ಭಾರತ ಗಾಣಿಗ ಸಂಘ ಹುಬ್ಳಿ ಇವರ ಆದೇಶದ ಮೇರೆಗೆ ನಾವು ಬೆಳಗಾವಿ ಜಿಲ್ಲೆಯಾದಂಥ ಎಲ್ಲ ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪದಾಧಿಕಾರಿಗಳನ್ನು ಮತ್ತು ನಮ್ಮ ಸಮಾಜದ ಮುಖಂಡರನ್ನು ಒಳಗೊಂಡು ಇವತ್ತು ನಾವು ಬೆಳಗಾವಿ ಕನ್ನಡ ಸಾಹಿತ್ಯ ಭವನದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ. ನನ್ನ ಹೆಸರು ರಮೇಶ್ ಕವಟಗಿ, ಜಿಲ್ಲಾ ಅಧ್ಯಕ್ಷರು ಇನ್ನು ಬೆಳಗಾವಿ. ಈ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತಿನ ದಿನ ನಾಳೆ ಸೆಪ್ಟೆಂಬರ್ 22/9/2025 ಅಕ್ಟೋಬರ್ 7-10-2025 ಜಾತಿ ಗಣತಿಯನ್ನ ಇಡೀ ರಾಜ್ಯದಾದ್ಯಂತ ಮಾಡ್ತಾ ಇದೆ. ಅದಕ್ಕಾಗಿ ಈ ಹಿಂದೆ ರಾಜ್ಯ ಸರ್ಕಾರ ಮಾಡಿದಂತ ಜಾತಿ ಗಣತಿಯಲ್ಲಿ ಏರುಪೇರು ಆಗಿತ್ತು. ನಮ್ಮ ಸಮಾಜಕ್ಕೆ 7 ಲಕ್ಷ ಜನರು ಗಾಣಿಗರಿದ್ದಾರೆ ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟಿತ್ತು. ನಮ್ಮ ಸಮಾಜ ಸುಮಾರು ನಾವು ಗಾಣಿಗರು ಅಂಕಿಅಂಶಗಳನ್ನು ತಿಳಿದಾಗ 30-40 ಲಕ್ಷ ಜನಸಂಖ್ಯೆ ಐತಿ ಕರ್ನಾಟಕದಾಗ ಅನ್ನುವಂತ ವಿಚಾರವನ್ನ ನಮ್ಮ ಸಮಾಜದವರು ಇವತ್ತಿನ ದಿನ ನಮ್ಮ ಬಿಜಾಪುರದಲ್ಲಿರುವಂತ ನಮ್ಮ ಗಾಣಿಗ ಸಮಾಜದ ಗುರುಪೀಠದ ಪೀಠಾಧಿಪತಿಗಳಂತ ಡಾಕ್ಟರ್ ಜಯಬಸವ ಗುರುಗಳು, ದಿವಂಗತ ಜಯದೇವ್ ಗುರುಗಳು ಸಹ ನಮ್ಮ ಗಣನೆಗೆ ತಂದಿದ್ರು. ಅದನ್ನ ಇವತ್ತಿನ ದಿನ ಸಮಾಜದವರು ಕೂಲಂಕುಷವಾಗಿ ಚರ್ಚೆ ಮಾಡಿದಾಗ ಕರ್ನಾಟಕ ರಾಜ್ಯದ ಸರ್ಕಾರವು ನಮ್ಮ ಸಮಾಜದ ಅಂಕಿ ಅಂಶಗಳನ್ನ ತಪ್ಪು ಕಲ್ಪನೆ ಮಾಡಿದೆ ಅನ್ನುವಂತ ಒಂದು ವಿಚಾರವನ್ನ ನಮ್ಮ ಸಮಾಜಕ್ಕೆ ತಿಳುವಳಿಕೆ ಬಂದಿದೆ. ಇವತ್ತು 12ನೇ ಶತಮಾನದಲ್ಲಿ ಹುಟ್ಟಿದಂತ ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ನಾವು ಉತ್ತರ ಕರ್ನಾಟಕದಲ್ಲಿ ನಾವು ಲಿಂಗವಂತ ಅಂತ ಹೋಗ್ತೀವಿ, ಇನ್ನು ಕೆಲವರು ವೀರಶೈವರ ತೊಕ್ಕಿವು, ನಾವು ಗಾಣಿಗರ ತೊಕ್ಕಿವು. ಹಿಂಗ ಹೋಗುವುದರಿಂದ ನಾವು 8-10 ನಮ್ಮ ಗಾಣಿಗ ಒಳ ಪಂಗಡಗಳು ಒಡೆದಿದ್ದಾವೆ. ಆ ಒಡೆದ ಒಳ ಪಂಗಡಗಳನ್ನ ಇವತ್ತಿನ ದಿನ ನಾವೆಲ್ಲ ಮುಂದಿನ ಶೈಕ್ಷಣಿಕ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಜೀವನದ ಒಂದು ಸರ್ಕಾರದ ಸವಲತ್ತು ತೆಗೆದುಕೊಳ್ಳಲಿಕ್ಕೆ ಒಂದು ಅವಶ್ಯಕತೆ ಇದೆ. ಅದಕ್ಕಾಗಿ ಈಗಿರುವಂತ ಸರ್ಕಾರ ಒಂದು ಬೇರೆ ರೀತಿಯಿಂದ ಅವರ ಸಮೀಕ್ಷೆ ಕಳಿಸಿದ್ದಾರೆ. ಇವತ್ತು ಕ್ರಿಶ್ಚಿಯನ ಗಾಣಿಗರು, ಕ್ರಿಶ್ಚಿಯನ ಅಲ್ಪಸಂಖ್ಯಾತರು ಬೇರೆ ಬೇರೆ ಕಳಿಸಿದ್ದಾರೆ. ಅವಕ್ಕೆಲ್ಲ ನಾವು ಕಿವಿಗೊಡದೆ ನಮ್ಮ ಏನ್ ಅಖಿಲ ಕರ್ನಾಟಕ ಗಾಣಿಗ ಸಂಘ ಹುಬ್ಳಿ ಮತ್ತು ನಮ್ಮ ಮುಖಂಡರು ಏನು ಒಂದು ಸಂದೇಶ ಕಳಿಸಿದ್ದಾರೆ ಅದು ಇವತ್ತಿನ ದಿನ ನಮ್ಮ ಜಿಲ್ಲೆಯಾದಂತ ಎಲ್ಲರೂ ಪಾಲಿಸ್ಬೇಕಾಕತಿ. ನಾನು ಜಿಲ್ಲಾ ಅಧ್ಯಕ್ಷನಾಗಿ ತಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ. ನಾವು ಒಂದು ರಾಷ್ಟ್ರೀಯ ಕಾಲಂನಲ್ಲಿರುವಂತ ನಾವು ರಾಷ್ಟ್ರೀಯತೆ ಅಂದಾಗ ಭಾರತ ತನ್ಬೇಕಾಕತಿ, ಧರ್ಮದ ಕಾಲಂ ಬಂದಲ್ಲಿ ನಾವು ಹಿಂದೂ ತನ್ಬೇಕಾಕತಿ, ಜಾತಿ ಕಾಲಂ ಬಂದಲ್ಲಿ ಗಾಣಿಗ ತನ್ಬೇಕಾಕತಿ, ಉಪಜಾತಿ ಕಾಲಂ ಅಂದಾಗ ಗಾಣಿಗ ತನ್ಬೇಕಾಕತಿ. ಈಗಾಗಲೇ ಸರ್ಕಾರವು ಈ ಪ್ರೈಮರಿ ಟೀಚರ್ನು ಮತ್ತು ಹೈಸ್ಕೂಲ್ ಟೀಚರ್ನ ನೇಮಕ ಮಾಡಿದ್ದಾರೆ. ನಮ್ಮ ಭಾರತ ದೇಶ ಈಗ ಡಿಜಿಟಲೀಕರಣ, ಈಗ ಕಂಪ್ಯೂಟರ್ ಯುಗ. ಆಗಾಗಲೇ ಅವರ ಪ್ರತಿಯೊಬ್ಬರ ಮನೆಗೆ ನಿಮಗೊಂದು ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ, ಕೋಡ್ ನಂಬರ್. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಯಾರ ಮುಖ್ಯ ಯಜಮಾನರದರೆ ತಮ್ಮ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ಎಲ್ಲ ತೆಗೆದುಕೊಳ್ಬೇಕು. ನಿಮ್ ಚಿಕ್ಕ ಮಕ್ಕಳಿದ್ರು ಬಾಲ ಆಧಾರ್ ಕಾರ್ಡ್ ಅಂತ ಮಾಡಿದಾರೆ. ಈಗ ಆದ್ರೂ 5 ವರ್ಷದ ಇದ್ದಂತ ಆಧಾರ್ ಕಾರ್ಡ್ ಇದ್ರೆ ಅವ್ರು ಯಾರ ಯಜಮಾನದರಲ್ಲ, ಯಾರ ಆಧಾರ್ ಕಾರ್ಡಿಗೆ ಯಾರ ಮೊಬೈಲ್ ನಂಬರ್ ಲಿಂಕ್ ಮಾಡಿದಿರಲ್ಲ ಅವೆಲ್ಲ ಆಧಾರ್ ಕಾರ್ಡ್ ಅನ್ನ ತಾವು ಜೆರಾಕ್ಸ್ ಇಟ್ಕೋರಿ. ಅವ್ರು ಬಂದಂತ ಕೋಡ್ ನಂಬರ್ ಹಾಕಿದ ನಂತರ ನಿಮ್ದೆಲ್ಲ ಡಿಟೇಲ್ ಬರ್ತೈತಿ. ಆ ಡಿಟೇಲ್ದಾಗ ನಿಮ್ಮ ಆಧಾರ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರನ್ನ ನಿಮ್ಮ ಆಧಾರ್ ನಂಬರ್ ಹಾಕಿನಂತ ಅಪ್ಡೇಟ್ ಬರ್ತೈತಿ. ಅದರಲ್ಲಿ ಎಲ್ಲಾ ವಿಷಯಗಳನ್ನ ಅವ್ರು ಕೇಳ್ತಾರ. 60-36 ಅಂತಾರ, ಒಬ್ರು 60 ಪ್ರಶ್ನಾವಳಿ ಇರುವಂತ ಒಂದು ಚಾರ್ಟ್ ಇದೆ ಅವ್ರ ಸರ್ಕಾರದ. ಅದರಲ್ಲಿ ಬರುವಂತ ನಮಗ್ ಸಂಬಂಧಪಟ್ಟದ್ದು ಏನಿದ್ದಾವ ಅದನ್ನೀಗ ನಮ್ಮ ಸಮಾಜದವರು 8, 9, 10ನೇ ಕಾಲಂದಲ್ಲಿ ಬರುವಂತ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ನಾವು ರಾಷ್ಟ್ರೀಯತೆ ಅಂದಾಗ ಭಾರತೀಯ, ಧರ್ಮ ಅಂದಾಗ ಹಿಂದೂ, ಜಾತಿ ಅಂದಾಗ ಗಾಣಿಗ, ಉಪಜಾತಿ ಅಂದಾಗ ಗಾಣಿಗ ಅನ್ನುವಂತ ಮಾತನ್ನ ನಾವು ಅವ್ರಿಗೆ ಹೇಳ್ಬೇಕಾಗತಿ. ಅವ್ರು ಅಪ್ಡೇಟ್ ಮಾಡಿದ ನಂತರ ಸಕ್ಸಸ್ಫುಲ್ ಆದ ನಂತರ ನೀವು ಫೋಟೋಗ್ರಾಫಿ ತೆಗೆದುಕೊಡ್ರಿ. ನಿಮ್ ಇದಕ್ಕೂ ಸಕ್ಸಸ್ಫುಲ್ ಅಂತ ಒಂದು ಮೊಬೈಲ್ OTP ಬರ್ತೈತೆ, OTP ಹೇಳ್ಬೇಕು. ಇದನ್ನೆಲ್ಲ ನೀವು ಇದನ್ನ ಮಾಡ್ಕೊಂಡ್ರೆ ಇನ್ನು ಗ್ರಾಮೀಣ ಮಟ್ಟದಲ್ಲಿ ಕೆಲವೊಂದ್ ಕಡೆ ನೆಟ್ವರ್ಕ್ ಬರಂಗಿಲ್ಲ, ಸರ್ವರ್ ಬರಂಗಿಲ್ಲ ಅನ್ನುವಂತ ಸಂದರ್ಭದಲ್ಲಿ ಅವರು ಒಂದು ರೈಟಿಂಗ್ ಆಗಿ ಬರೆದುಕೊಳ್ಳುವಂತ ಪದ್ಧತಿನೂ ಇರ್ತೈತಿ. ಆ ಪದ್ಧತಿಯಲ್ಲಿ ಅವ್ರು ಪೆನ್ಸಿಲ್ಲೇ ಬರೀತಾರ, ನೀವು ಅದಕ್ಕೆ ಅವಕಾಶ ಕೊಡಲ್ಲ. ಬ್ಲೂ ಪೆನ್ ಆಗ್ಲಿ, ಬ್ಲಾಕ್ ಪೆನ್ ಆಗ್ಲಿ, ಏನಾದ್ರೂ ಸರ್ಕಾರದಿಂದ ಒಂದು ಇಂಕನ ಅದಕ್ಕೆ ಪ್ರೊಡ್ಯೂಸ್ ಮಾಡಿರ್ತಾರ. ಇಂಕ್ ಪ್ರಕಾರ ಬರೆಸಿ ನಿಮ್ಮ ವಿಷಯಗಳನ್ನೆಲ್ಲ ಮಂಡನೆ ಮಾಡಿ ಅದ ಸರಿ ಐತ್ ಅಂದಾಗ ಅದನ್ನ ಅವ್ರ ಕಡೆಯಿಂದ ಒಂದು ಸೈನ್ ಮಾಡಿ ನೀವು ರಿಸೀವ್ಡ್ ಅಂತ ಒಂದು ಕಾಪಿ ತೆಗೆದುಕೊಂಡಿದ್ರ ಅದು ಇವತ್ತಿಂದ ರಾಜ್ಯದಂತ ನಾವು ಗಾಣಿಗ ಏನು ನಾವೆಲ್ಲರೂ
ಈ ಏನ ತಾರತಮ್ಯ ಕಲ್ಸಟ್ಟಿ ಗಾಣಿಗೆ ಇರಬಹುದು, ಶೆಟ್ಟಿ ಗಾಣಿಗೆ ಇರಬಹುದು, ಕರಿಗುಲ ಇರಬಹುದು, ಬಿಳಿ ಕುಲ ಇರಬಹುದು, ವೈಶ್ಯ ಇರಬಹುದು, ಗಾನ್ಲ ಇರಬಹುದು, ಬೇರೆ ಬೇರೆ ರೀತಿಯಿಂದ ನಾವು ಗಾಣಿಗೆ ಸಮಾಜದವ್ರು ಇರಬಹುದು. ಅದನ್ನೆಲ್ಲಾ ಮನಸ್ಸವನ್ನ ತೆಗೆದುಕೊಂಡ ನೀವು ಇವತ್ತಿನ ದಿನ ನಾವು ಗಾಣಿಗರು, ಗಾಣಿಗ ಅನ್ನುವಂತ ವಿಷಯವನ್ನ ಜಾತಿಯಲ್ಲಿ ಗಾಣಿಗ ಅನ್ನುವಂತ ಒಂದು ನಮೂದವನ್ನ ಮಾಡುವಂತ ಇದ್ರ ಪ್ರಕಾರ ನಾವೆಲ್ಲರೂ ಮಾಡಬೇಕು. ನಂದ ಒಂದು ಆದೇಶ, ಇಡೀ ಜಿಲ್ಲೆಯಾದಂತ ಚಿಕ್ಕೋಡಿ ವಿಭಾಗ ಇರಬಹುದು, ಬೆಳಗಾವಿ ಜಿಲ್ಲಾ ವಿಭಾಗ ಇರಬಹುದು, ನಾನು ಜಿಲ್ಲಾ ಅಧ್ಯಕ್ಷನಾಗಿ ನಿಮಗೆ ವಿನಂತಿ ಮಾಡ್ಕೊಂಡ, ನಮ್ಮ ಸಮಾಜದವ್ರ ಹಳ್ಳಿಯಲ್ಲಿದಾರ, ಅವ್ರಿಗೆ ಯಾವುದೇ ತಿಳುವಳಿಕಿಲ್ಲ. ಇವತ್ತ ಲಿಂಗಾಯತರ ಜೋಡಿ ಕೂಡಿ ಲಿಂಗಾಯತರ ಅಂತಾರ, ಅವ್ರ ಸಮಾಜದಾಗ ಸ್ವಾಮೀಜಿ ಆಗ್ಲಿ ಯಾರ್ಯಾರ ಕರೆದ್ ನಿಮಗ ಲಿಂಗಾಯತ ಬರ್ಸ್ ಅಂತಾರ. ಅದಕ್ಕೆ ಯಾರು ಕಿವಿ ಕೊಡ್ಬೇಡ್ರಿ. ನಿಮಗ ಸ್ವಾಮೀಜಿ ಅವರ ಕಾರ್ಯಕ್ರಮಕ್ಕ ನೀವು ನಡೆದುಕೊಳ್ಳುವ ದೇವರ ಭಕ್ತರಿಗೆ ಹೋಗ್ಲಿಕ್ಕೆ ನಂದೇನ್ ತೊಂದರೆ ಇಲ್ಲ, ಹೋಗ್ರಿ. ಆ ವಿಷಯ ಅದು ಬೇರೆ. ಯಾರು ವೀರಶೈವದವ್ರ ಜೊತೆ ನೀವು ಕೂಡಿದ್ರೆ ಅವ್ರ ಜೊತೆನೂ ಹೋಗ್ರಿ, ಅವ್ರ ಕಾರ್ಯಕ್ರಮಗಳ ಅಣಿಯಾಗ್ರೆ. ನಿಮ್ಮದು ಏನೈತಿಲ್ಲ, ನಮ್ಮ ಜಾತಿ ಗಾಣಿಗ, ಉಪಜಾತಿ ಗಾಣಿಗ, ಇದು ಮಾತ್ರ ಮರ್ಯಾದೆ ನೀವು ಎಲ್ಲರೂ ಬರೆಸ್ಬೇಕಂತೇಳಿ ತಮ್ಮಲ್ಲೇ ಮತ್ತೊಮ್ಮೆ ನಮ್ಮ ಈ ಚಿಕ್ಕೋಡಿ ವಿಭಾಗ ಮತ್ತು ಬೆಳಗಾವಿ ಜಿಲ್ಲೆಯ ನಮ್ಮ ಸಮಸ್ತ ಗಾಣಿಗ ಬಂಧುಗಳಿಗೆ ನಾನು ಕೈ ಮುಗಿದುಕೊಂಡ ಈ ವಿಷಯವನ್ನ ತಮಗೆ ಸಂದೇಶಪೂರ್ವಕವಾಗಿ ಕಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಅಧ್ಯಕ್ಷ, ಈಗ ಇಲ್ಲಿ ಏನು ಜಾತಿ ಉಪಜಾತಿ ಅನ್ನೋದಕ್ಕಿಂತ ಈ ಬಸವಣ್ಣನ ತತ್ವ ಎಲ್ಲೋ ಮರೆಮಾಚ್ತಾ ಇದೆ ಅಂತ ಈ ಸಮೀಕ್ಷೆ ಒಳಗೆ. ಬಸವಣ್ಣವರ ತತ್ವ ಯಾವುದೇ ರೀತಿಯಿಂದ ಮರೆ ಹಚ್ಚಲ್ಲ. ಎಲ್ಲಾ ಸಮಾಜದ ಬಂಧುಗಳು ಬಸವಣ್ಣವ್ರ ಮೇಗೆ ನಮ್ಮ ಎಲ್ಲರದು ಕರುಣೆ ಇದೆ. ಅದಕ್ಕೆ ತತ್ವ ಸಿದ್ಧಾಂತದ ಪ್ರಕಾರ ಲಿಂಗವನ್ನ ಪೂಜೆ ಮಾಡಿಕೊಂಡು ನಾವು ಈಗ ಗಾಣಿಗರ ಲಿಂಗ ಬಿಡಂಗಿಲ್ಲ, ಲಿಂಗ ಪೂಜೆ ಮಾಡ್ತೀವಿ ನಾವು. ಬಸವಣ್ಣ ತತ್ವ ಅಡಿಯಲ್ಲಿ ಅವ್ರು ಏನ್ ಕೊಟ್ಟಿದಾರಲ್ಲ ಎಲ್ಲಾ ಸಮಾಜಕ್ಕೆ, ಇವತ್ತು ಕ್ರಿಶ್ಚಿಯನ್ ಇರಬಹುದು, ರೆಡ್ಡಿ ಇರಬಹುದು, ಕುರುಬ ಇರಬಹುದು, ಲಿಂಗವಂತ ಇರಬಹುದು, ಪಂಚಮಸಾಲಿ ಇರಬಹುದು, ವೀರಶೈವ ಇರಬಹುದು, ಯಾರೇ ಇದ್ರು ಬೆಳಗ್ಗೆ ತಮ್ಮ ಇದರ ಪ್ರಕಾರ ಲಿಂಗವನ್ನ ಪೂಜೆ ಮಾಡಿಕೊಂಡ ಬಸವ ವಿಭೂತಿಯನ್ನ ಧರಿಸಿಕೊಂಡ ಬಸವನ ತತ್ವ ಅಡಿಯಲ್ಲೇ ಇವತ್ತಿನ ದಿನ ಅವ್ರ ಕಾರ್ಯಕ್ರಮಕ್ಕೆ ಎಲ್ಲರೂ ಅಣಿ ಆಗ್ತೀವಿ. ಬಸವ ತತ್ವ, ಬಸವ ಜಯಂತಿ ಯಾವುದೇ ಕಾರ್ಯಕ್ರಮ ಬಂದ್ರು ನಾವು ಯಾವುದೇ ಭೇದ ಭಾವ ಇಲ್ಲ. ಬಸವನ ಅಡಿಯಲ್ಲಿದ್ದೀರಿ. ಉತ್ತರ ಕರ್ನಾಟಕ ಇರೋದು 12ನೇ ಶತಮಾನ ಬಸವನ ಅಡಿಯಲ್ಲಿದ್ದವ್ರ, ನಾವು ಭೇದ ಭಾವ ಯಾವುದೂ ಇಲ್ಲ. ಎಲ್ಲಾ ಕಾರ್ಯಕ್ರಮ ನಾವು ಇರ್ತೀವಿ. ಯಾಕಂದ್ರೆ ಬಸವಣ್ಣವರು ಲಿಂಗವಂತರು ಅಂತ ಲಿಂಗಾಯತ ಅಂತ ಹೇಳಿ, ಸೊ ಅದನ್ನ ಮೆನ್ಷನ್ ಇದ್ದಾಗ ಈಗ ಈ ಜಾತಿ ಸಮೀಕ್ಷೆ ಬಂದಾಗ ಲಿಂಗ ಅನ್ನೋದು ಬೇಡ ಅಂತ ಹೇಳಿ ಎಲ್ಲಾ ಸಮುದಾಯದವರು, ಪರ್ಟಿಕ್ಯುಲರ್ ಗಾಣಿಗ ಅಂತಲ್ಲ, ಬೇರೆ ಬೇರೆ ಸಮುದಾಯದವರು ಕೂಡ ಲಿಂಗಾಯತನವರು ಬೇಡ, ನಮ್ಮ ಜಾತಿಗಳನ್ನ. ದಿವಂಗತ ದೇವರಾಜ ಅರಸ್ ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಯುವ ಜಾತಿಗಳನ್ನ ವಿಂಗಡಣೆ ಮಾಡಿದ್ದಾರೆ. ಆ ಮಾಡಿದಂತ ಸಂದರ್ಭದಲ್ಲಿ ನಾವು ಕಲಕುಸುಬದಿಂದ ನಾವು ಎಣ್ಣೆ ತೆಗೆಯುವಂತ ಜನರು ಆ ಸಮಾಜದಲ್ಲಿ ಆಗಿದ್ದಾಗ ದೇವರಾಜ ಅರಸರವರು ಗಾಣಿಗರ್ ಅನ್ನುವಂತ ಒಂದ್ ಇದನ್ನ ಕೊಟ್ಟಿದ್ದಾರೆ, ನಮ್ಗೆ 2A ಕೊಟ್ಟಿದ್ದಾರೆ. ನಾವು ಅಡಿಯಲ್ಲಿ ನಾವು ಇದ್ದಿದ್ದೀವಿ. ನಾವು ಇವರು ಪ್ರಕಾಶ್ ಅಣ್ಣ ಬಾಳೆಕುಂದ್ರಿ, ಗಂಗಾಧರ್ ಗಿರ್ಜನ್ ಅವರ ಬೈಲಿಂಗಲ್ ತಾಲೂಕು ಅಧ್ಯಕ್ಷರು, ಅಡವಪ್ಪ ಕೋಟಿ ಅವರು ಖಾನಾಪುರ ತಾಲೂಕು ಅಧ್ಯಕ್ಷರು, ಫಕೀರಪ್ಪ ಗಾಣಿಗೇರ್ ಅವರು ನಮ್ಮ ಬಾಗೇವಾಡಿ ತಾಲೂಕಾ ಅಧ್ಯಕ್ಷರು, ಅಶೋಕ್ ಗಾಣಿಗೇರ್ ಅವರು ಯರಗಟ್ಟಿ ತಾಲೂಕಾ ಅಧ್ಯಕ್ಷರು, ಜಗದೀಶ್ ಬಿಕ್ಕನ್ ಅವರು ಕಿತ್ತೂರು ತಾಲೂಕಾ ಅಧ್ಯಕ್ಷರು, ಬಸವರಾಜ್ ಕೋನನ್ ಅವರು ರಾಮದೂರ್ ತಾಲೂಕಾ ಅಧ್ಯಕ್ಷರು, ಮಾರುತಿ ಮೂಡಲ್ಗಿ ಅವರು ನಮ್ಮ ನೌಕರ ಸಂಘದ ಅಧ್ಯಕ್ಷರು, ಮಹಿಳಾ ಶೋಭಾ ಗಾಣಿಗೇರ್ ಅವರ ಅಧ್ಯಕ್ಷರು ಮತ್ತು ಇಷ್ಟೊತ್ತಿನವರೆಗೆ ನಮ್ಮ ಈ ಸಭೆಯಲ್ಲಿ ಪತ್ರಿಕಾ